ಗೆಜ್ಜೆನಾದ ಎಸಗಿನಿಸಿರಿ ಹೆಜ್ಜೆ ಮೇಲೆ ಗೆಜ್ಜೆನಾದ ಎಸಗಿನಿಸಿರಿ ಗೆಜ್ಜೆನಾದ ಎಸಗಿನಿಸಿರಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಲಜ್ಜೆಯಿರದೆ ನಡೆವ ನಾರಿಯರನ್ನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸ್ವಲ್ಪವೂ ನಾಚಿಕೆಯ ಮಾನ ಮರ್ಯಾದೆ ಇಲ್ಲ. ಇಲ್ಲದೆ ಹೋದ್ರೆ ಸಂಜೆ ಆಗುವುದು ಎಷ್ಟು ಹೊತ್ತಿಗೆ ಅಂತ ಕಾಯ್ತಾ ಇರ್ತೀಯಲ್ಲ. ರಾತ್ರಿ ಆದ ಕೂಡಲೇ ಗೆಜ್ಜೆಯನ್ನ ಕಾಲಿಗೆ ಕಟ್ಟಿಕೊಂಡು ಮನೆಯ ಸುತ್ತಲೂ ಹಾಡು ಹೇಳ್ತಾ ಓಡಾಡ್ತಾ ಇರ್ತೀಯಲ್ಲ, ಲಜ್ಜೆಗೆಟ್ಟವಳು ಅಂತ ಕರೀತಾರೆ. ಈ ರೀತಿಯ ಕಾರ್ಯ ಮಾಡಬಹುದು. ಸರಿ ಉತ್ತರ ಕೊಡ್ಬೇಕು. ಅವರ ಪಾಪದವರು ಕೇಳಿದ ವಿಷಯ ನಾ ಹಾಗೆ ಕೇಳುದಿಲ್ಲ, ಜೋರ ಕೇಳ್ತಾ ಇಲ್ಲ. ಸರಿ ಉತ್ತರ ಕೊಡ್ಬೇಕು. ನೀ ಮನೆ ಕೆಲಸದೊಳಗ ಮನೆ ಕೆಲಸದವಳಿಗೆ ಮನೆ ಯಜಮಾನ ಆದವ ತಿಂಗಳ ಕೊನೆಯಲ್ಲಿ ಎಷ್ಟು ಸಂಬಳ ಕೊಡ್ತಾನೆ ಎನ್ನುವುದು ಸಾಮಾನ್ಯ ಜ್ಞಾನ. ಹಾಗಿರುವಾಗ ಅಷ್ಟು ಕಡಿಮೆ ಸಂಬಳ ತಕೊಂಡು ದಿವಸಕ್ಕೊಂದು ಪಟ್ಟೆ ಸೀರೆ ಕೊಡ್ತಿದ್ದೆ, ಇತ್ತಿನ ಎಲ್ಲಿಂದ ಬಂತು? ಒಂದು ಪ್ರಶ್ನೆ. ರಾತ್ರಿ ಆದ್ರೆ ಸಾಕು ಗೆಜ್ಜೆ ಕಟ್ಕೊಂಡು ಊರು ತುಂಬ ತಿರುಗ್ತಾ. ಎರಡನೇ ಪ್ರಶ್ನೆ, ಇದು ಯಾಕೆ ಹೀಗೆ ಮಾಡ್ತಿದ್ದೆ ಹೇಳುವ. ಆಗುದಿಲ್ಲ ಹಾಗೆ ಈಗ ಹೇಳ್ತಾ ಇದ್ರಲ್ಲ, ಇಲ್ಲ ಕಾಲಲ್ಲಿ ಕಾಲಲ್ಲಿ ಗೆಜ್ಜೆ ಉಂಟು, ತಲೆ ತಲೆಯಲ್ಲಿ ಉಂಟಾ? ತಲೆಯಲ್ಲಿ ಆಗುದಿಲ್ಲ. ಯಾಕೆ ತಲೆ ತುಂಬಿಕೊಳ್ಳ ಹೋಗಿ ಹೋಗಿ ಅದು ಆಗಲ್ಲ. ಹೇಳ್ತೇನೆ ನಿಮ್ಗೆ. ಎಂತ ಹೋಗುವ? ನಾನು ಹೇಳಲ್ಲ. ಹೌದಾ? ಅವಳು ಅಲ್ಲ ಪಾಪದವಳವಳು ಅಂತ ಹೇಳಿ ಕೇಳುವುದಿಲ್ಲ. ನಾನು ಅವಳೆ ಅಂದೆ. ನೀನೇ ಹೇಳಿದ್ದು ಅವಳೆ ಅಂತ. ಅವಳೆ ಅಂದೆ. ಹೌದು, ಇದು ತಕ್ರಾರ್. ತಕರಾರು ಅಲ್ವಾ? ತರ್ಕ ಎಲ್ಲವೂ ಸಿದ್ಧಾಂತ ಆಗುದಿಲ್ಲ, ಅನುಮಾನವೂ ಆಗುದು ಅಲ್ವಾ? ಹೌದು. ಅವಳಲ್ಲೇ ಒಂದು ಜೊತೆ. ಹಾ. ಹಾಗಾದ್ರೆ ಯಾರು? ಯಾರು? ಅಜ್ಜಿ ಇರಬಹುದೇ? ಈ ವಯಸ್ಸಲ್ಲಿ ಆಗುತ್ತೆ ಬೇಗ. ಹೇಗೆ? ಈಗ ಅವಳೆಲ್ಲ ಗೆಜ್ಜೆ ಕಟ್ಟಿಕೊಂಡು ತಿರುಗಿದ್ರೆ ಹಾ. ಶಬ್ದ ಹೇಗೆ ಬರ್ತದೆ? ಬಿಲ್ 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 ಬಿಲ್. ಗೆಜ್ಜೆ ಬಾಯಲ್ಲಿ ಆಗುತ್ತೆ. ಈಗ ಶಬ್ದ ಹಾಗಲ್ಲ, ನಮ್ಮ ಎದೆ ಮೇಲೆ ಕಾಲು ಹಾಕಿದಾಗೆ ಸೆಲ್ ಸೆಲ್ ಅಂತ ಅಷ್ಟು ದೃಢವಾಗಿ. ಹಾಗಾದ್ರೆ ಇದು ಖಂಡಿತವಾಗಿ ಇಲ್ಲಿ ಕೂತವನು ಅನುಮಾನವೇ ಬೇಡ. ಅಯ್ಯೋ, ಏನು ಸಾಲ ಕೊಟ್ಟವರೆಲ್ಲ ಕಣ್ಣೀರ ಹಾಕಿಸ್ತೀವಂತೆ. ಯಾಕೆ ನಾನು ಸತ್ತೋಗ್ತಲ್ಲ. ಮಾರುತಿ ಸಂತೋಷ ಪಡಬೇಕಾದಂತ ವಿಷಯಕ್ಕೆ ಉಡುವುದು ಯಾಕ? ತೊಂದ್ರೆ ಉಡುವುದೊಂದು ಹಾಗೆ ಉಳಿತಾರ. ಎಷ್ಟು ಒಳ್ಳೆ ಮಾತಾಡಿಬಿಟ್ಟು ಎಂತ ಹೇಳ್ತೀವ್ರೀಗ? ಸಾಲ ಕೊಡು ಉಳಿತಂದ್ರೆ ಸತ್ತೋಡಿಲ್ಲ. ಎಂತ ಮಾತಾಡ್ತಾರೆ ಮಾರ್ರೆ ಇವರ. ಇವರು ಮನಃಶಾಸ್ತ್ರಜ್ಞರಲ್ಲ, ಶಾಸ್ತ್ರೀ ಶಾಸ್ತ್ರಜ್ಞರು ಇವರು. ಏನು ಮಾಡೋಣ? ರಾತ್ರಿ ನಿದ್ರೆ ಬರಲಿಲ್ಲ, ಹಾಗಾಗಿ ನೀನು ಕರೆದು ಇಲ್ಲಿಗೆ ಹತ್ತಿರಾಗಲಿ. ಹೌದು, ಕೆಲಸ ಆಗಿದೆ ರಾತ್ರಿಯಿಂದ. ಏನು ಅಂತ ನೆನಪಿಲ್ವಾ? ಏನ್ ಕೆಲಸ? ನೀವು ಕೇಳಲ್ವಾ? ನಿಶಯಗಾರ ಗೆಜ್ಜೆನಾದವ ನಿಶಯಕ
ಗೆಜ್ಜೆ ನಾದವ ಗೆಜ್ಜೆ ನಾದವ ನಿಶಯ ಕಾಲ ಕೇಳಿಯೇ ಗೆಜ್ಜೆ ನಾದವ ನಿಶಯ ಕಾಲ ಕೇಳಿಯೇ ಗೆಜ್ಜೆ ನಾದವ ನಿಶಯ ಕಾಲ ಕೇಳಿಯೇ ಗೆಜ್ಜೆ ನಾದವ ಗೆಜ್ಜೆ ನಾದವ ನಿಶಯ ಕಾಲ ಕೇಳಿಯೇ ಗೆಜ್ಜೆ ನಾದವ ಹೆಜ್ಜೆ ಗೆಜ್ಜೆ ನಾದವ ಹೆಜ್ಜೆ ಗೆಜ್ಜೆ ನಾದವ ವಿಶೇಷವಾದ ಆಕರ್ಷಣೆ ಎನ್ನುವುದು ಈ ಮನೆಯಲ್ಲಿ ಕೇಳಿದ್ದೇವೆ. ಆ ಹೊತ್ತಿನಲ್ಲಿ ರಾಜೇಂದ್ರ ಯಾರು ಆಸ್ಥಾನದಲ್ಲಿ ನಾಟ್ಯ ಮಾಡಿದ ನಾಗವಲ್ಲಿ ನರ್ತಕಿ ಬಹಳ ಸುಂದರವಾಗಿದ್ದ. ಅದೊಂದು ಅವರಿಗೊಬ್ಬ ಪ್ರೇಮಿ ಇದ್ದ. ಅವ ಇವಳು ಅವನೊಂದಿಗೆ ಮಾತನಾಡ್ತಾ ಇದ್ದ. ಹೌದು ಹೌದು ನಾನು ನಾಟ್ಯದಲ್ಲಿ ಸಂಭಾಷಣೆಯ ಮೂಲಕವಾಗಿ ನಟರಾಜ ಮಾತಾಡುವ ಬಲೆಯ ಸರಸ್ಕು ಬಲೆಯ ಬಲೆಯ ಸರಸ್ಕು ಬಲೆಯ ಎಲ್ಲ ಮನಸಾದ ನಿಲೆಯಾಗಿ ಮೂರ್ತಿಯ ಮಾಡಿದ ಸರಿ ಅವರಿಬ್ಬರು ಸಂಧಿಸುತ್ತಾ ಇದ್ದರು. ಸರಿ ನಾಗವಲ್ಲಿ ಕೊಡುವಂತ ಹಾಗಾಗಿ ಅದನ್ನು ಬೇಗ
ಬಲೆಯ ಸರಸಕು ಬಲೆಯ ಬಲೆಯ ಸರಸಕು ಬಲೆಯ ಎನ್ನ ಮನದಾಣ ನಿಲೆಯೋನು ಈ ಮುಕ್ತಿಯ ಬಾಳೆದ ನೇದರಾಮೋನು ಈ ಗೌತಿಯ ಎನ್ನ ಮನದಾಣ ನಿಲೆಯೋನು ಈ ಮುಕ್ತಿಯ ಬಾಳೆದ ನೇದರಾಮೋನು ಈ ಗೌತಿಯ ಮಿತ್ತ ಮೇಲೋಕ ಮಮತೋಕ ಕೈದ ಮರಿದ ಬಿಡದ ನಿನಕ ಬಾರದು ಬಲೆಯ ಸರಸಕು ಬಲೆಯ ಬಲೆಯ ಸರಸಕು ಬಲೆಯ ಬಾನುದ ಚಂದ್ರೆ ಮೋನದ ಕೊಲುದೆ ತಂಪುದ ಕಾಂತಿನ ಇಚ್ಛಾದೆ ಬಾನುದ ಚಂದ್ರೆ ಮೋನದ ಕೊಲುದೆ ತಂಪುದ ಕಾಂತಿನ ಇಚ್ಛಾದೆ ಏಕಕ್ಕೆ ತೋಜವ ಈ ಪ್ರೀತಿ ಕಾತೊಂದು ಸೋತನೆ ದಿನ ರಾತ್ರಿ ये कुंजी को जो बाकी प्रीति कातुंदु सोदरी दिनरात्रि यावु दिनो तलमन तिनु वलिकई दिनक भारत बलया सरसकु बलया बलया सरसकु बलया Dilana tom 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 dilana tom tom dilana 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 ಹೊಸ ಹೊಸ ಆಸೆನ ಓಜಾಯ ಮನಸ್ಸಿಗೆ ಇಲ್ಲೆನು ಉಲ್ಲಾದಿನಿಯಾನ ವಿಧ ವಿಧ ಪೂಜೆನ ಮಲ್ಕುಮಿಯ ಮಾಯನೇ ಆಯನೇ ಎನ್ನ ಮನದಾಣ ನಿಲಯೋನ ಈ ಮುಕ್ತಿಯ ಬಾಳೆದ ನೇದರಾಮೋನು ಈ ಕೌತಿಯ ಮಿತ್ತ ಮೇಲೋಕ ನಮಗೋಗ ತೆರೆದ ಒಲಿದ ನಿಗದ ಏಕ ಭಾರತ ಬಲೆಯ ಸರಸಗು ಬಲೆಯ ಬಲೆಯ ಸರಸಗು ಬಲೆಯ जन्म अनुबंधन शुभयोग सौभाग्य पद जीवना शुभयोग सौभाग्य पद जीवना सरसगु विरद कुमार करुणापति तंपनु तारा सरसगु विरद कुमार करुणापति तंपनु तारा जन्म में कಡೆಯಲ್ಲಿ ಯುಗ ಯುಗ ಉರುಳಲಿ ದಿನನನ ನಂಬಿ ಬಂಧನ ಅಗಲದೆ ಉಳಿಯಲಿ ದಿನನನ ಜನ್ಮವೇ ಕಲೆಯಲ್ಲಿ ಯುಗ ಯುಗ ಉರುಳಲಿ ನಂಬಿ ಬಂಧನ ಅಗಲದೆ ನೀನೇ ಜೀವ ಪರ
ಯಾರೀನು? ನೀನು ನಾಗವಲ್ಲಿ ಏನಾಗಬೇಕು ನಿಮಗೆ? ಅದು ಅವರನ್ನು ಕೊಲ್ಲಬೇಕು. ಯಾಕೆ ನಿನಗೆ ಅವನ ಮೇಲಷ್ಟು ದ್ವೇಷ? ನಿನ್ನ ಪ್ರಿಯತಮನೆಲ್ಲ ಇಳಿದು ಬಂದ, ನಿನ್ನದು ಬೆಂಕಿಯಲ್ಲಿ ಸುಟ್ಟು ಬಂದ. ಆ ದ್ವೇಷವನ್ನು ಸಾಧಿಸುವುದಕ್ಕೆ ಬೇಕಾಗಿ ನೀನು ಅವನನ್ನು ಕೊಲ್ಲಬೇಕು. ಸರಿ, ನೀನು ಅವನನ್ನು ಕೊಂದೆ ಅಂತ ಈ ದೇಹವನ್ನು ಬಿಟ್ಟು ಹೋಗ್ತೀಯ. ಹೋಗ್ತೀಯಾ? ಸರಿ, ಕರೆದೊಯ್ಯ ಅವನನ್ನು. ಸದ್ಯ ಬೆಂಕಿಯನ್ನು ಅಜರಾಮರವುಗಿಸ್ತೆಗ ಚಿರನೂತನದ ಶುಭ ಸ್ನೇಹ ಇಲ್ಲಿಲ್ಲ ಭೇದದ ಭಾವ ಎಲ್ಲರ ಕಾವಲು ದೇವ ಅವನನ್ನು ಕೊಂದ ಕ್ಷಣವೇ ಈ ದೇಹವನ್ನು ನಿಧಾನವಾಗಿ ಬರ್ತೇನೆ. ಯಾರು? ನಾನು ಯಾರು? ಈಗ ನಿನ್ನ ಮನಸ್ಸು ಹೇಗುಂಟು? ಶ್ರೀಕಾಂತ, ನಿನ್ನ ಹೆಂಡತಿ ಸಂಪೂರ್ಣವಾಗಿ ಗುಣಮುಖರಾಗಿ